ವಿಷ್ಣುಭಿಮಾನಿ ರಾಜುಗೌಡರು ಬೇಕಾಯ್ತು ಸಂಧಾನಕ್ಕೆ. ರಾಜುಗೌಡ್ರ, ನೀವು ಸರ್ಕಾರದ ಹತ್ರ ಮಾತಾಡಿ. ಈ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು. ಯಡಿಯೂರಪ್ಪ ಎಡವಟ್ಟಪ್ಪ, ಸಿದ್ದರಾಮಯ್ಯ ಎಡವಟ್ಟರಾಮಯ್ಯ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಲಾವಿದರ ಕುಟುಂಬ ಅಂತ ಹೇಳ್ಕೊಳ್ಳಕ್ಕೆ ಅವ್ರಿಗೆ 10 ಕುಂಟೆ ದಾನವಾಗಿ ಬರ್ಕೊಟ್ಟಿದ್ರು. ನಾವು ಕೋರ್ಟ್ಗೆ ಹೋಗಿದ್ದೀವಿ. ನಾನು ಹೊರಗಡೆ ಹೋಗ್ದಂಗೆ ಹೈಕೋರ್ಟ್ ಇಂದ ಸ್ಟೇ ತಂದಿದ್ದಾರೆ. ಕಂಟೆಂಪ್ಟ್ ಆಗ್ಲಿ ಅಂತ ಹೊರಗಡೆ ಹೋಗಿದ್ದೆ. ಅದೆಷ್ಟು ಕೇಸ್ ಹಾಕ್ತಾರೆ ನನ್ನ ಮೇಲೆ ಹಾಕ್ಲಿ. ಆಡಿಯೋ ಇದೆ, ವಿಡಿಯೋ ಇದೆ, ಎಲ್ಲ ರೆಕಾರ್ಡ್ಸ್ ಮಡಿಕೊಂಡಿದ್ದೀನಿ. ಸರ್ಕಾರ ಏನಾದ್ರೂ ಇತ್ಯರ್ಥಪಡಿಸಿಲ್ಲ ಅಂದ್ರೆ ಆ ಅಧಿಕಾರಿಗಳ ಆಡಿಯೋ ವಿಡಿಯೋ ಎಲ್ಲವೂ ನಾನು ಮಾನವ ಮರ್ಯಾದೆ ಎಲ್ಲ ಅವ್ರದ್ದು, ಅವಾಗ ನಂದಲ್ಲ. ಮುಂದಿನ ದಿನಗಳಲ್ಲಿ ನಾನೇ ನನ್ನ ಟ್ರಸ್ಟ್ ವತಿಯಿಂದ ನುಗ್ತೀನಿ ಒಳಗಡೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಈಗಾಗಲೇ ಬೆಂಗಳೂರಿನಲ್ಲಿರುವಂತಹ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸ್ತಾ ಇದ್ದಾರೆ. ಆ ಸ್ಮಾರಕಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಏನು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ರಕ್ತದಾನವನ್ನು ಮಾಡ್ತಿರುವಂಥದ್ದು. ಈಗ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಏನು ರಾಜ್ಯಾಧ್ಯಕ್ಷರು ನನ್ನೊಂದಿಗೆ ರಾಜುಗೌಡ ಅವರು ಇದ್ದಾರೆ. ಅವ್ರನ್ನೇ ಕೇಳೋಣ ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳು ಆಗ್ತಿದೆ ಅನ್ನುವಂಥದ್ದನ್ನು. ನಮಸ್ತೆ ಪ್ರಜಾಧ್ವನಿ ಟಿವಿ ವಾಹಿನಿಯವರಿಗೆ. ಇವತ್ತು ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ 74ನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಅಭಿಮಾನ್ ಸ್ಟುಡಿಯೋದಲ್ಲಿ ಅದ್ದೂರಿಯಾಗಿ ನಾವು VSS ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಹಾಗೂ ವಿಷ್ಣು ಸೇನಾ ಸಂಘಟನೆ ನಾವು ಆಯೋಜನೆ ಮಾಡಿದ್ವಿ. ಈ ಆಯೋಜನೆಯಲ್ಲಿ ವಿಷ್ಣು ಅಪ್ಪಾಜಿ ಮಂದಿರಕ್ಕೆ ಪುಷ್ಪಾಲಂಕಾರ ಮಾಡಿದ್ವಿ, ಮತ್ತೆ ಅನ್ನದಾನ ರಕ್ತದಾನ ಶಿಬಿರನ ಆಯೋಜನೆ ಮಾಡಿದ್ವಿ. ಇವತ್ತು ನಮಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಂತ್ಯ ಸಂಸ್ಕಾರ ಆಗಿ ಇವತ್ತು 15 ವರ್ಷ ಆಯಿತು. ಇವತ್ತು ನಮಗೆ ಕರಾಳ ದಿನ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಕರಾಳ ದಿನ ಇವತ್ತು ನಮಗೆ. ಏನಕ್ಕೆ ಅಂದರೆ ಇವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರು ಇವತ್ತು ಅವ್ರು ಎಷ್ಟು ದುಂಡಾವರ್ತನೆ ದೌರ್ಜನ್ಯ ಇವತ್ತು ನಡ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಕಲಾವಿದರ ಕುಟುಂಬ ಅಂತ ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಅದು ಯಾವುದೇ ಒಂದು ನೈತಿಕತೆ ಇಲ್ಲ ಅಂತ ಹೇಳ್ತೀನಿ. ಜಾಗ ಕೊಡೋದು, ಜಾಗ ಸಮಸ್ಯೆ ಆಮೇಲೆ 10 ಕುಂಟೆ ದಾನವಾಗಿ ಬರ್ಕೊಟ್ಟಿದ್ರು. ನಾವು ಕೋರ್ಟ್ಗೆ ಹೋಗಿದ್ದೀವಿ. 2 ಬಾರಿ ಹೈಕೋರ್ಟ್ಗೆ ಹೋಗಿದ್ದೀನಿ ನಾನು. 2015 ಏನು ಪ್ರಕರಣ ಆಯಿತು, DC ವಿ ಶಂಕರ್ ಏನು ಕೇಸ್ ಹಾಕಿದ್ರು, 10 ಎಕರೆ ಇವ್ರು ಮಾಡಿಕೊಂಡು ಅಭಿಮಾನ ಸ್ಟುಡಿಯೋನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಏನು 2015ರಲ್ಲಿ ಒಡಂಬಡಿಕೆ ಮಾಡ್ಕೊಂಡಿದ್ರು. ಅದನ್ನ ವೈಲೆನ್ಸ್ ಮಾಡಿದ್ರು. ಇವರು ಯಾವುದೇ ಅಭಿವೃದ್ಧಿ ಪಡಿಸಿರ್ಲಿಲ್ಲ. ಅವರು ಯಾವಾಗ 2009ರಿಂದ 2016ವರೆಗೂ ಇವರು ಜಾಗ ಕೊಟ್ಟಿಲ್ಲ ವಿಷ್ಣುವರ್ಧನ್ ಅವರಿಗೆ. ಸನ್ಮಾನಿಯ DC ವಿ ಶಂಕರ್ ಅವಾಗ 2015ರಲ್ಲಿ ಇವ್ರ ಮೇಲೆ ಕೇಸ್ ಹಾಕ್ತಾರೆ ವಶಪಡಿಸ್ಕೊಳ್ಳೋಕ್ಕೆ ಜಾಗನ. ಅವಾಗ ಬೆದರಿದ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಅವತ್ತು ಇದೇ ಅಭಿಮಾನಿ ವಿಷ್ಣುಭಿಮಾನಿ ರಾಜುಗೌಡರು ಬೇಕಾಯ್ತು ಸಂಧಾನಕ್ಕೆ. ರಾಜುಗೌಡ್ರ, ನೀವು ಸರ್ಕಾರದ ಹತ್ರ ಮಾತಾಡಿ, ನಾವು 10 ಕುಂಟೆ ದಾನವಾಗಿ ಕೊಡ್ತೀವಿ, ಹೋಗಿ ಮಾತಾಡಿ ಅಂದಾಗ ಸುಮಾರು ಎಷ್ಟು ಅಲ್ದಿದ್ದೀನಿ ಜಿಲ್ಲಾಧಿಕಾರಿಗಳ ಒಬ್ಬ ಜಿಲ್ಲಾಧಿಕಾರಿನ ಕರ್ಕೊಂಬರ್ಬೇಕು ಇಲ್ಲಿಗೆ ಅಂತಂದ್ರೆ ಅಷ್ಟು ಸುಲಭವಾಗಲ್ಲ. ಯಾಕೆಂದ್ರೆ ಇದು 6 ವರ್ಷಗಳ ಕಠಿಣ ಶ್ರಮ ಸರ್ಕಾರ, 4 ಜನ ನಲಾಯಕ ಮುಖ್ಯಮಂತ್ರಿಗಳು ಏನೂ ಮಾಡ್ಕೊಳಕ್ಕಾಗಿಲ್ಲ ಅಭಿಮಾನ್ ಸ್ಟುಡಿಯೋ ಮಾಲೀಕರನ್ನ. ಈ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು. 4 ಜನ ಅಂದ್ರೆ ಯಾರು? ಯಡಿಯೂರಪ್ಪ ಎಡವಟ್ಟಪ್ಪ, ಸದಾನಂದ ಗೌಡ, ಜಗದೀಶ್ ಶೆಟ್ಟರು, ಸಿದ್ದರಾಮಯ್ಯ ಎಡವಟ್ಟರಾಮಯ್ಯ, ಇವು 4 ಜನನು ಈ ಸ್ಮಾರಕನ 2009-16ವರೆಗೂ ಒಂದು ಸಭೆ ಕರೆದು ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ 2 ಎಕರೆ ಜಾಗಕ್ಕೆ ಹಣನೋ ಇಲ್ಲ ಬೇರೆ ಕಡೆ ಜಾಗ ಕೊಟ್ಟಿದ್ರೆ ಅವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ರು? ಇವತ್ತು ಈ ಮೇರು ಕಲಾವಿದನಿಗೆ ರಾಜ್ಯ ಸರ್ಕಾರ ಇರ್ಬೋದು ತುಂಬ ತಾರತಮ್ಯ ಮಾಡಿದ್ದಾರೆ, ತುಂಬ ಅಗೌರವವಾಗಿ ನಡ್ಕೊಂಡಿದ್ದಾರೆ. ನಮಗೆ ಏನು ಗ್ರಾಚಾರನೋ ಏನೋ ಗೊತ್ತಿಲ್ಲ. ವಿಷ್ಣು ಅಪ್ಪಾಜಿಗೆ, ವಿಷ್ಣುಜಿ ಅಪ್ಪಾಜಿ ಅಭಿಮಾನಿಗಳಿಗೆ ಅಂದು 2072ರಲ್ಲಿ ಗಂಧದ ಗುಡಿ ಪಿಕ್ಚರ್ನಲ್ಲಿ ಏನು ಬಾಲಣ್ಣವರು ಟ್ರಿಗರ್ ಒತ್ತಿದ್ರು, ಆ ಟ್ರಿಗರು ಡಾಕ್ಟರ್ ವಿಷ್ಣುವರ್ಧನ್ ಅವರು 35 ವರ್ಷ ನೋವು ತಿಂದರು. ವಿಷ್ಣುವರ್ಧನ್ ಯಾವುದು ಪಾತ್ರ ಇರಲಿಲ್ಲ. ಇವತ್ತು ವಿಷ್ಣುವರ್ಧನ್ ಅಭಿಮಾನಿಗಳು 15 ವರ್ಷ ಸತ್ಯ ಅವ್ರು ಮನ್ಗಿದ್ದಾರೆ ಆತ್ಮ. ಇವತ್ತು ನಾವು ಇನ್ನು ಕಷ್ಟಪಡ್ತಾ ಇದೀವಿ. ಅಭಿಮಾನಿಗಳು ಪೂಜೆ ಮಾಡೋದಕ್ಕೆ ಇನ್ನೇನು ಇಲ್ಲ, ಸಂತೋಷವಾಗಿ ಪೂಜೆ ಮಾಡಿ ಅಂದನ ಮಾಡ್ಕೊಳ್ಳೋಕ್ಕೆ ಅಭಿಮಾನಿಗಳಿಗೆ ಅಭಿಮಾನ ಸ್ಟುಡಿಯೋ ಮಾಲೀಕರು ಇವತ್ತು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ.
ನಾನು ಹೊರಗಡೆ ಹೋಗ್ದಂಗೆ ಹೈಕೋರ್ಟಿಂದ ಸ್ಟೇ ತಂದಿದ್ದಾರೆ, ಹೋಗಿಲ್ಲ. ಆದರೂ ಕಂಟೆಂಪ್ಟ್ ಆಗಲಿ ಅಂತ ಒಳಗಡೆ ಹೋಗಿದ್ದೆ, ಪೊಲೀಸ್ನವರು ಆಚೆ ಕಳಿಸಿದ್ರು. ಕಂಟೆಂಪ್ಟ್ ಆಗಲಿ ಅಂತ ಹೋಗಿದ್ದೆ. ಅದೆಷ್ಟು ಕೇಸ್ ಹಾಕ್ತಾರೆ ನನ್ನ ಮೇಲೆ ಹಾಕ್ಲಿ, ಅದೆಷ್ಟು ಕೇಸ್ ಹಾಕ್ತಾರೆ ಹಾಕ್ಲಿ. ನಾನು ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ, ಕಂಟೆಂಪ್ಟ್ ಆಗಿದೆ. ಆ ಕಂಟೆಂಪ್ಟ್ ನೀವು ಕೇಸ್ ಹಾಕೊಳ್ಳಿ, ಕಂಟೆಂಪ್ಟ್ ಕೇಸ್ ಹಾಕೊಳ್ಳಿ, ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಅರ್ಥ ಆಯ್ತಾ? ಆದರೆ ಇವತ್ತು ವಿಷ್ಣುಜಿಯವರ ಭಾವಚಿತ್ರಕ್ಕೆ ಇವತ್ತು ಅವಮಾನ ಮಾಡಿದ್ದಾರೆ, ಭಾವಚಿತ್ರ ಹಾಕ್ತೇನೆ. ಇದ್ರ ಬಗ್ಗೆ ನಾನು ತುಂಬ ನೋವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅಭಿಮಾನ್ ಸ್ಟುಡಿಯೋ ಮಾಲೀಕರ ಮೇಲೆ ನಾನು ಯಾವತ್ತೂ ಇಷ್ಟು ಒಂದು ಆಕ್ರೋಶ ಭರಿತವಾಗಿ ಮಾತಾಡಿರಲಿಲ್ಲ. ಇವತ್ತು ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ ಹೇಳತೀರ್ದು. ಸಂಘಟನೆಗಳು, ಹೋರಾಟಗಾರರು ಇವತ್ತು ನಾನು ಅಷ್ಟು ಕಷ್ಟಪಡ್ತಾ ಇದ್ದೀನಿ. ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೊನೆಯ ಒಂದು ಬಾರಿ ಹೈಕೋರ್ಟ್ಗೆ ಹೋಗಿದ್ವಿ. ಹೈಕೋರ್ಟು ಸರ್ಕಾರ ತಗೊಂಡು PIL ಹೋಗಿದ್ವಿ. ನಾವು PIL ಸರ್ಕಾರದ ವಿರುದ್ಧ, ಸ್ಟುಡಿಯೋ ಮಾಲೀಕರ ವಿರುದ್ಧ ಹೋಗಿರಲಿಲ್ಲ. ಹೈಕೋರ್ಟ್ಗೆ ನಮಗೆ ಈ ಜಾಗ ಹಿಂಗಾಗಿದೆ, ದಾಖಲೆಗಳು ಒದಗಿಸಿ ನಮಗೆ ನಿರ್ದೇಶನ ಕೊಡಿ ಅಂತ ಸರ್ಕಾರಕ್ಕೆ, ಇವ್ರಿಗೆ ಹೈಕೋರ್ಟ್ PIL ಒಪ್ಕೊಳ್ಳಲ್ಲ, ನಾವು ನಿರ್ದೇಶನ ಕೊಡೋಕೆ ಬಿಡಲ್ಲ ಅಂದರು. ಅಂದರೆ ನಾವು ರಿಟ್ ಹಾಕೊಳ್ಳಿ ಅಂತ. ಈಗ ನಾವೇನು ಮಾಡ್ತಾ ಇದ್ದೀವಿ, ಇವರ ವಿರುದ್ಧ 10 ಗುಂಟೆ 10 ಎಕರೆ ಸರ್ಕಾರಿ ಅಧಿಕಾರಿಗಳು ಲಂಚ ತಿಂದು ಏನು ಮಾಡಿದಾರೋ ಗೊತ್ತಿಲ್ಲ. ಅವ್ರ ಅಧಿಕಾರಿಗಳು ನನ್ನ ಹತ್ರ ಎಲ್ಲ ಮಾಹಿತಿ ಇದೆ, ಆಡಿಯೋ ಇದೆ, ವಿಡಿಯೋ ಇದೆ, ಎಲ್ಲ ರೆಕಾರ್ಡ್ಸು ಮಡಿಕೊಂಡಿದ್ದೀನಿ. ನಾವು ಅಪ್ಪಾಜಿಗೋಸ್ಕರ, ಆ ಜಾಗಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಸಂಧಾನಕ್ಕೆ ಬಂದಿಲ್ಲ ಅಂದರೆ, ಅವರ ಆಡಿಯೋ ವಿಡಿಯೋ ಸರ್ಕಾರ ಏನಾದರೂ ಇತ್ಯರ್ಥಪಡಿಸಿಲ್ಲ ಅಂದರೆ, ಆ ಅಧಿಕಾರಿಗಳ ಆಡಿಯೋ ವಿಡಿಯೋ ಎಲ್ಲನೂ ನಾನು ಸಮಾಜಕ್ಕೆ, ಮಾಧ್ಯಮಕ್ಕೆ ನಾನು ಪ್ರಕಟಣೆ ಮಾಡ್ತೀನಿ. ಏನಾದರೂ ಆಗಲಿ, ನಮಗೇನಾಗಬೇಕು? ಆ ಮಾನವ ಮರ್ಯಾದೆ ಎಲ್ಲ ಅವ್ರದ್ದು, ಅವಾಗ ನಂದಲ್ಲ, ಸರ್ಕಾರದ್ದು, ಸ್ಟುಡಿಯೋ ಮಾಲೀಕರದು. ನಾನೇನು ನನ್ನ ಮನೆಗೆ ಕೇಳಿದ್ನಾ ಜಾಗ ಅಲ್ವಾ? ಹಂಗಾಗಿ ಇದೆಲ್ಲ ಮುಂದಿನ ದಿನಗಳಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಲೀಕರದು, ಸರ್ಕಾರಿ ಅಧಿಕಾರಿಗಳದು ಇದೆ. ಸುಮಾರು 3000 ಆಡಿಯೋ ಇದೆ ನನ್ನ ಹತ್ರ. ಅರ್ಥ ಆಯ್ತಾ? ಇದೆ, ಎಲ್ಲ ನಾನು ಇಟ್ಕೊಂಡಿದ್ದೀನಿ, ಎಲ್ಲ ಗೊತ್ತು. ಚೆನ್ನಾಗಿದ್ರು. ಇವಾಗ ಯಾರೋ ಬಿಲ್ಡರು ಯಾರು ಕುಮ್ಮಕ್ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ. ಅಲ್ಲಿ ನೋಡಿ, ದುರಸ್ತಿ ಹೋಗಿ ಒಳಗಡೆ ಹೋಗಿ ಇವರೇ ವಿಡಿಯೋ ಮಾಡ್ಕೊಳ್ಳಿ. 5 ಕಂಬ ಇದೆ, 1 ಕಂಬ ಮುಕ್ಕಾಲು ಭಾಗ ತುಕ್ಕಿ ಹಿಡಿದು ಎಲ್ಲ ಹೋಗ್ಬಿಟ್ಟಿದೆ. ವಾರ್ತಾ ಪ್ರಸಾರ ಆಯುಕ್ತರು ಹೇಮಂತ್ ನಿಂಬಾಳ್ಕರ್, ಜಿಲ್ಲಾಧಿಕಾರಿ ಕೆ ದಯಾನಂದ್, ವಿಷ್ಣುವರ್ಧನ ಪ್ರತಿಷ್ಠಾನ ಸದಸ್ಯ ಕಾರ್ಯದರ್ಶಿಗಳು ವಿಜಯಾನಂದ್, ಸ್ಟುಡಿಯೋ ಮಾಲೀಕರಿಗೆ ಕೇಳ್ಕೊಂಡೆ ಪರಿಪರಿಯಾಗಿ ವೆಲ್ಡಿಂಗ್ ಮಾಡ್ಕೊಳ್ತೀವಿ, ದುರಸ್ತಿಗೆ ಅವಕಾಶ ಕೊಡಿ ಅಂತ. ಸರ್ಕಾರನೂ ಕೊಟ್ಟಿಲ್ಲ, ಸ್ಟುಡಿಯೋ ಮಾಲೀಕರು ಕೊಟ್ಟಿಲ್ಲ. ಯಾಕ್ರಿ ಎಂತ ಕೊಟ್ಟಿಲ್ಲ? ಮುಂದಿನ ದಿನಗಳಲ್ಲಿ ನಾನೇ ನನ್ನ ಟ್ರಸ್ಟ್ ವತಿಯಿಂದ ನುಗ್ತೀನಿ, ಒಳಗಡೆ ವೆಲ್ಡಿಂಗ್ ಮಾಡ್ತೀನಿ, ಕೇಸ್ ಹಾಕೊಳ್ಳಿ. ನಾನೇ ವೆಲ್ಡಿಂಗ್ ಮಾಡೋದು ಗೊತ್ತು ನನಗೆ. ವೆಲ್ಡಿಂಗ್ ಮಿಷಿನ್ ತಗೊಂಬತ್ತೀನಿ, ಯಾರ ಮೇಲೆ ಕೇಸ್ ಹಾಕಲ್ಲ. ಕಾರಿದೆ, ಎತ್ಕೊಂಬತ್ತೀನಿ, ವೆಲ್ಡಿಂಗ್ ನಾನೇ ಮಾಡ್ತೀನಿ. ನಾನು ಎಲೆಕ್ಟ್ರಿಷಿಯನ್ ವೃತ್ತಿಯಲ್ಲೇ, ಎಲ್ಲ ಕೆಲಸನೂ ಗೊತ್ತು ನನಗೆ, ಮಾಡ್ತೀನಿ. ಅಭಿಮಾನ್ ಸ್ಟುಡಿಯೋ ಮಾಲೀಕರು ಹೇಳಿಕೆ ಮಾತನ್ನು, ನಿಮ್ಮ ಉದ್ಯಮ ಯಾರು ಕುಮ್ಮ ಕೊಡ್ತಾ ಇದ್ದಾರೆ ಅವನ ಮಾತನ್ನು ದಯವಿಟ್ಟು ಕೇಳಬೇಡಿ. ಲಕ್ಷಾಂತರ ಅಭಿಮಾನಿಗಳು ನೋಡಿ ರೋಡಲ್ಲಿ ಹೆಂಗೆ ಬಂದಿದ್ದಾರೆ. ಅಭಿಮಾನಿಗಳ ಬೆಲೆ ಗೌರವ ಕೊಡಿ. ನಮ್ಮ ಸಂಘಟನೆ ಲೀಡರ್ಗಳಿಗೆ ಬೆಲೆ ಕೊಡಿದವರು ಪರವಾಗಿಲ್ಲ, ನಮ್ಮ ಮೇಲೆ ಕಂಪ್ಲೇಂಟ್ ಹಾಕಿ ಕೇಸ್ ಹಾಕಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಪೂಜೆಗೆ ಈ ಥರ ತೊಂದರೆ ಕೊಡಬೇಡಿ ಅಂತ ಸ್ಟುಡಿಯೋ ಮಾಲೀಕರಿಗೆ ನಾನು ಹೇಳ್ತಾ ಇದ್ದೀನಿ. ನಾವು ದೂರ ಇರ್ಬೇಕು, ನೀವು ದೂರ ಹಾಕಿ ಆಯ್ತು, ನಮ್ಮ ಒಳಗಡೆ ಕೂಡಲೇಬೇಡಿ, ಅದರ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡಿ. ಇಷ್ಟೇ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಚೀಫ್ ಸೆಕ್ರೆಟರಿ ಅವ್ರನ್ನ ಭೇಟಿ ಮಾಡ್ತೀನಿ. ಇದರ ಬಗ್ಗೆ ಅವ್ರಿಗೆ ಇನ್ನೂ ಒಂದು ಬಾರಿ ಅವಕಾಶ ಮಾಡಿಕೊಡ್ತೀನಿ. ಅವರು ದಾನವಾಗಿ ಕೊಡೋದು ಬೇಡ. ನಾವು 10 ಗುಂಟೆ ಜಾಗಕ್ಕೆ ಅಭಿಮಾನಿ ಸಂಘಟನೆಗಳು ವೆಚ್ಚ ಭರಿಸ್ತೀವಿ, ಸಂಧಾನಕ್ಕೆ ಬರಲಿ ಅಂತ ಇನ್ನೂ ಒಮ್ಮೆ ನಾವು ಸ್ಟುಡಿಯೋ ಮಾಲೀಕರಿಗೂ ಬೇಡಿಕೆ ಇಡ್ತೀವಿ, ಸರ್ಕಾರಕ್ಕೂ ಬೇಡಿಕೆ ಇರ್ತೀವಿ. ಇವ್ರು ಯಾವುದು ಮುಂಡುತನ ಮಾಡಲಿಲ್ಲ ಅಂದರೆ, ನಾನು ಹೇಳಿದ್ನಲ್ಲ, ಆಡಿಯೋ ವಿಡಿಯೋ ರಿಟ್ ಕೇಸು ಎಲ್ಲ ಮುಂದುವರಿಯುತ್ತೆ. ಏನು ಮಾಡಲ್ಲ ಅಂತ. ಆದರೆ ಈ ಶಿಮ್ಮದ ಮರೆ ಯಾರನ್ನೂ ಕೇಳೋ ಮಾಡಲ್ಲ. ಎಲ್ಲ ನಲಾಯಕ್ ಜಿಲ್ಲಾಧಿಕಾರಿಗಳು, ನಲಾಯಕ್ ಮುಖ್ಯಮಂತ್ರಿಗಳು ಈ ಅಭಿಮಾನ್ ಸ್ಟುಡಿಯೋ ಮಾಲೀಕರ ವಿರುದ್ಧ ಮಾತಾಡಿದ್ದೀನಿ. ಯಾರು ಇಲ್ಲಿವರೆಗೂ ಕೇಸೇ ಹಾಕಿಲ್ಲ. ನನ್ನ ನಡೆ ಸರಿ ಇಲ್ಲ. ಈಗ ಹಾಕ್ಲಿ ಅಂತ ಹೈಕೋರ್ಟ್ ಆರ್ಡರ್ ಇದ್ರು ಒಳಗಡೆ ನುಗ್ದೆ. ಆಮೇಲೆ ಕೇಸ್ ಹಾಕ್ಲಿ ಅಂತ ನುಗ್ಗಿದ್ದೀನಿ. ಹಾಕ್ಲಿ, ಏನು ಹಾಕ್ತಾರೆ ಹಾಕೊಳ್ಳಿ.
ಚಿತ್ರರಂಗದ ಬಗ್ಗೆ ಮಾತಾಡಲೇಬೇಡಿ. ಅವರಿಗೆ ಮಾನ ಮರ್ಯಾದೆ ಕಲಾವಿದರ ಸಂಘಕ್ಕೆ ಆ ವಾಣಿಜ್ಯ ಮಂಡಳಿಗೆ ಕೃತಜ್ಞತೆ ಇಲ್ಲ. ಯಾವನಾರ ಒಬ್ಬ ನನ್ನ ಮಗ ಬಂದಿದ್ದಾನಾ ಕಲಾವಿದ ಅನ್ಸ್ಕೊಂಡನು ವಾಣಿಜ್ಯ ಮಂಡಳಿ ಬಂದಿದ್ಯಾ? ನಾಚಿಕೆ ಆಗ್ಬೇಕು ನನ್ನ ಮಕ್ಕಳಿಗೆ, ನಾಚಿಕೆ ಆಗ್ಬೇಕ್ರಿ. ಇಲ್ಲಿ ಅಭಿಮಾನಿಗಳು ಸಾಯ್ತಾ ಇದ್ದೀವಿ. ಯಾರು ಬಂದಿದ್ದಾರೆ ಇಲ್ಲಿಗೆ? ಬಿಡ್ರಿ, ನಮ್ಗೆ ಯಾವ ಕಲಾವಿದರು ಬೇಕಾಗಿಲ್ಲ. ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಯಾವ ರಾಜಕೀಯ ಪಕ್ಷಗಳು ಬೇಕಿಲ್ಲ. ಹೋರಾಟ ಮಾಡ್ತೀವಿ, ಆ ಪುಣ್ಯಭೂಮಿ ಉಳಿಸ್ಕೊಳ್ತೀವಿ ಅಂತ ನಾನು ಹೇಳ್ತೀನಿ. ಅವ್ರಾಗಿದ್ದವ್ರು ಬರ್ಬೋದು. ಇವತ್ತು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಟ್ರಸ್ಟ್ ವತಿಯಿಂದ ನನಗೆ ವಿಷ್ಣು ಅಪ್ಪಾಜಿ ದತ್ತುಪುತ್ರ ಅಗ್ನಿಸ್ಪರ್ಶ ಮಾಡಿದ, ಅವರ ತಾಯಿಗೂ ಅಗ್ನಿಸ್ಪರ್ಶ ಮಾಡಿದ ಶ್ರೀಧರ್ ಮೂರ್ತಿ ಅವರೇ ಅಧ್ಯಕ್ಷರು, BY ರಮೇಶ್ ನಮ್ಮ ಬೆಳಕಿನ ಗೌರವ ಅಧ್ಯಕ್ಷರು, ಮತ್ತು ನಮ್ಮ ವಿಷ್ಣು ಕಟ್ಟೆ ನಾರಾಯಣು, ಸ್ನೇಹ ರಶ್ಮಿ ಶಾರಂಗು, ಹರೀಶ್ ಗೌಡರು, ಮಧುಸೂದನ್ ಗೌಡರು, ಚಂದ್ರಹಾಸು, ಮಧುಸೂದನ್ ಜೆ ಇರ್ಬೋದು, ನಮ್ಮ ಸಂಘಟನೆಯವರು ಎಲ್ಲ ನಾವು ಸೇರಿಕೊಂಡು ಹೈಕೋರ್ಟ್ಗೆ ರಿಟ್ ಆಗ್ತಾ ಇದ್ದೀವಿ. ಹೋರಾಟಗಳು ನಂಬ್ಕೋತೀವಿ. ಹಾಗೆ ನಮ್ಮ ವಿಷ್ಣು ಸೇನಾ ಸಂಘಟನೆ ರಾಜ್ಯ ಮಟ್ಟದಲ್ಲೇ 28 ಜಿಲ್ಲೆಯಲ್ಲೂ ಇದೆ. ಆ ಸಂಘಟನೆ ವತಿಯಿಂದ ನಾವು ಜಿಲ್ಲಾ ಮಟ್ಟದಲ್ಲೂ ಹೋರಾಟ ಮಾಡ್ತೀವಿ, ಸರ್ಕಾರಕ್ಕೆ ಒತ್ತಡ ತರ್ತೀವಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದಿಷ್ಟು ರಾಜುಗೌಡ ಅವರ ಮಾತಾಗಿತ್ತು. ಏನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಈಗಾಗಲೇ ಸರ್ಕಾರಕ್ಕೆ ಗಮನಕ್ಕೆ ತಗೊಂಬಂದರು, ಅಧಿಕಾರಿಗಳ ಗಮನಕ್ಕೆ ತಗೊಂಬಂದರು. ಏನೋ ಚಿತ್ರರಂಗದ ಏನೋ ಹಿರಿಯ ಕಲಾವಿದರ ಗಮನಕ್ಕೆ ತಗೊಂಬಂದರೂ ಕೂಡ ಯಾರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಈ ಬಗ್ಗೆ ನಾವು ಕೋರ್ಟ್ ಮೆಟ್ಟಿಲನ್ನು ಏರ್ತೀವಿ ಅನ್ನುವಂತಹ ಮಾತನ್ನು ಸ್ವತಃ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ರಾಜುಗೌಡ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಗನ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ TV, ಬೆಂಗಳೂರು.